ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು 11ನೇ ತರಗತಿಯ ರಸಾಯನಶಾಸ್ತ್ರದ ಸ್ಟ್ರಕ್ಚರ್ ಆಫ್ ಅನ್ ಆಟಮ್ ಅಂತಕ್ಕಂತಹ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡೋಣಂತೆ. ಈ ಭಾಗದಲ್ಲಿ ನಿಮಗೆ ಆಟಮ್ ಅಂತಂದ್ರೇನು, ಆಟಮ್ ಎಲ್ಲಿಂದ ಉದ್ಭವ ಆಯಿತು, ಆಮೇಲೆ ಕಣಾದ ಅಂತಕ್ಕಂತಹ ಒಬ್ಬ ಮಹಾನ್ ಋಷಿಯ ಬಗ್ಗೆ ಸ್ವಲ್ಪ ಪರಿಚಯ, ನಂತರ ಜಾನ್ ಡಾಲ್ಟನ್ ಅವರ ಅಟಮಿಕ್ ಥಿಯರಿ, ನಂತರ ಆ ಅಟಮಿಕ್ ಥಿಯರಿಗಳ ಅಡ್ವಾಂಟೇಜ್ಗಳು ಆಮೇಲೆ ಡಿಸ್ಅಡ್ವಾಂಟೇಜ್ಗಳನ್ನು ಒಂದೊಂದಾಗಿ ನೋಡ್ಕೊತ ಹೋಗೋಣಂತೆ. ಮೊದಲನೇದಾಗಿ ಬರೋರು ಮಹರ್ಷಿ ಕಣಾದ. ಕ್ರಿಸ್ತಪೂರ್ವ 600 ವರ್ಷಗಳ ಹಿಂದೆ ಭಾರತದ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ. ನಾನು ತತ್ವಜ್ಞಾನಿ ಅಂತ ಹೇಳ್ತಾ ಇದ್ದೀನಿ ಯಾಕಂತಂದರೆ ಅವನು ಈ ಒಂದು ಪರಮಾಣು ಸಿದ್ಧಾಂತವನ್ನು ಏನು ಮಾಡ್ತಾನೆ, ಒಂದು ತತ್ವಜ್ಞಾನದ ಮುಖಾಂತರವಾಗಿ ಜನರಿಗೆ ಹೇಳಲು ಇಷ್ಟಪಡ್ತಾನೆ ರೀ. ಅಂದರೆ ಪರಮಾಣು ಅಂತಕ್ಕಂಥದ್ದು ಆತ್ಮದ ಜೊತೆಗೆ ಹೋಲಿಕೆಯನ್ನು ಮಾಡಿ ಅವನು ಆ ಒಂದು ಸಿದ್ಧಾಂತವನ್ನು ನಿರೂಪಿಸ್ತಾನೆ ರೀ. ಅತಿ ಉತ್ತಮವಾದಂತಹ ಸಿದ್ಧಾಂತ ಅದು. ನಾವು ಅದನ್ನು ತಿಳ್ಕೊಳ್ಳೇಬೇಕಾಗ್ತದೆ. ಯಾಕಂದ್ರೆ ಒಬ್ಬ ಭಾರತದ ಒಬ್ಬ ಮಹಾನ್ ಋಷಿ ಮಾಡಿರ್ತಕ್ಕಂಥ ಒಂದು ಪರಿಕಲ್ಪನೆ, ಒಂದು ಕಲ್ಪನೆ, ಒಂದು ಕಾಲ್ಪನಿಕ ಜಗತ್ತಿನ ನಿಜ ಸತ್ಯ ಅಥವಾ ನಿಜಾಂಶ ಅಂತ ನಾವು ಹೇಳ್ತೀವಲ್ರಿ, ಆ ನಿಜಾಂಶವನ್ನು ನಾವು ಕಲಿಯೋಣಂತೆ. ಮೊದಲನೇದಾಗಿ ಈ ಒಂದು ಮಹರ್ಷಿ ಕಣಾದನ ಬಗ್ಗೆ ಯಾಕೆ ತಿಳ್ಕೊಬೇಕು ಅಂತಂದ್ರೆ ಅಲ್ಲೊಂದು ನಾಣ್ಣುಡಿ ಬರ್ತದೆ. ಏನದು ನಾಣ್ಣುಡಿ? ಇತಿಹಾಸ ಬಲ್ಲವನೇ ಇತಿಹಾಸ ಸೃಷ್ಟಿಸಬಲ್ಲ ಅಂತೇಳಿ. ಯಾವನಿಗೆ ಇತಿಹಾಸದ ಅರಿವು ಇರ್ತದೋ ಅವನು ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ತಾಕತ್ತನ್ನು ಹೊಂದಿರ್ತಾನ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಹಾಗಾಗಿ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ಭಾರತದ ಸಂಸ್ಕೃತಿಯ ಬಗ್ಗೆ ನಾವು ಅರಿವನ್ನು ಮೂಡಿಸ್ಕೊಳ್ತಾ ಇರಬೇಕಾಗ್ತದೆ ರೀ. ನಮಗೆ ಅರಿವು ಇತ್ತು ಅಂತಂದ್ರೆ ಬೇರೆಯವರಿಗೂ ಕೂಡ ಆ ಅರಿವನ್ನು ಹರಿಸ್ಬೇಕಾಗ್ತದೆ ಅಂತ ನಾನು ಹೇಳ್ತಾ, ಮೊದಲಾಗಿ ಮಹರ್ಷಿ ಕಣಾದ ಕ್ರಿಸ್ತಪೂರ್ವ 600ನೇ ವರ್ಷ ಅಥವಾ 6ನೇ ಶತಮಾನ ಅಂತ ನಾವು ಹೇಳ್ಬೋದು. ಅವನು ಮೊದಲೇ ಒಂದು ಪದ ಹೇಳ್ತಾನೆ ರೀ. ಏನು ಪದ ಹೇಳ್ತಾನೆ? ಕ್ರಿಯೇಷನ್ ಆ್ಯಂಡ್ ಎಕ್ಸಿಸ್ಟೆನ್ಸ್ ಆಫ್ ದ ಯೂನಿವರ್ಸ್ ಬೈ ಪ್ರಪೋಸಿಂಗ್ ಆ್ಯನ್ ಅಟಮಿಕ್ ಥಿಯರಿ. Okay, he proposed an atomic theory. With the help of that atomic theory, he can explain how the universe is existed, how the birth of the universe and how the death of the universe will be happening. ಅಂದರೆ ಈ ಒಂದು ಯೂನಿವರ್ಸ್ ಯಾವ ಥರ ಉದ್ಭವ ಆಯಿತು ಮತ್ತು ಈ ವಿಶ್ವದಲ್ಲಿ ನಡೆಯುವಂತಹ ಎಲ್ಲ ವಿದ್ಯಮಾನಗಳನ್ನು ಅವನು ತನ್ನ ಪರಮಾಣು ಸಿದ್ಧಾಂತದೊಳಗೆ ಒಂದೊಂದಾಗಿ ಎಳೆಯಾಗಿ ಬಿಡಿಸ್ಕೊತ ಹೋಗ್ತಾನೆ ರೀ. ಈ ಪರಮಾಣು ಸಿದ್ಧಾಂತದಲ್ಲಿ 10 ಭಾಗಗಳದಾವ್ರಿ. ಈ 10 ಭಾಗಗಳ ಒಂದು ಸಿದ್ಧಾಂತಕ್ಕೆ ಅವನು ವೈಶೇಷಿಕ ಸಿದ್ಧಾಂತ ಅಂತ ಕರಿತಾನೆ, ಅಥವಾ ಪದಾರ್ಥ ಧರ್ಮ ಸಿದ್ಧಾಂತ ಅಂತ ಕರಿತಾನೆ ರೀ. ಪದಾರ್ಥ ಧರ್ಮ ಸಿದ್ಧಾಂತ. ಪದಾರ್ಥ ಅಂತಂದ್ರೆ ಮ್ಯಾಟರ್, ದ್ರವ್ಯ, ಮ್ಯಾಟರ್. ಧರ್ಮ ಅಂತಂತಂದ್ರೆ ಗುಣಲಕ್ಷಣ, ಪದಾರ್ಥದ ಗುಣಲಕ್ಷಣ. ಇವುಗಳ ಸಿದ್ಧಾಂತವನ್ನು ಅವನು ಹೆಸರಿಡ್ತಾನೆ ರೀ. ಏನಂತ? ಪದಾರ್ಥ ಧರ್ಮ ಸಿದ್ಧಾಂತ. ಅಂದ್ರೆ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಮೊದಲನೇದಾಗಿ ಯಾರು ಹೇಳ್ತಾರೆ ರೀ? ಮಹರ್ಷಿ ಕಣಾದ ಹೇಳ್ತಾನೆ. ಹಾಗಿದ್ರೆ ಅವನು ಏನೇನು ಹೇಳ್ತಾನೆ? ಮೊದಲಾಗಿ ಎವ್ರಿಥಿಂಗ್ ಕ್ಯಾನ್ ಬಿ ಡಿವೈಡೆಡ್, subdivided, but this subdivision cannot go forever. And there must be a smallest entity or paramanu that cannot be divided. Okay, you have to take any material. ನೀನು ಯಾವುದಾದ್ರೂ ಒಂದು ಮಟೀರಿಯಲ್ ತಗೋ, ಒಂದು ಮ್ಯಾಟರ್ ತಗೋ, ಒಂದು ಚೇರ್ ತಗೋ ಅಥವಾ ಒಂದು ಕಲ್ಲು ತಗೋ, ಅದನ್ನು ನೀನು ಚೂರು ಚೂರಾಗಿ ಮಾಡ್ಕೊತ ಹೋದಾಗ ಕೊನೆಯದಾಗಿ ನಿನಗೇನು ಸಿಗ್ತದೆ ಅಂತಂದ್ರೆ ಒಂದು ವಸ್ತು ಸಿಗ್ತದೆ ರೀ. ಆ ವಸ್ತುವನ್ನು ಮತ್ತೆ ಚೂರಾಗಿ ಮಾಡೋಕ್ಕಾಗಂಗಿಲ್ಲ. ಯು ಕೆನಾಟ್ ಸಬ್ ಡಿವೈಡ್ ದಟ್ ಸ್ಮಾಲೆಸ್ಟ್ ಪಾರ್ಟಿಕಲ್. ಓಕೆ, ದಟ್ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ಕೆನಾಟ್ ಬಿ ಡಿವೈಡೆಡ್. The smallest particle which cannot be divided further is called as an atom or paramanu. ಅವನೇನಂತ ಕರಿತಾನೆ ಅದಕ್ಕೆ? ಪರಮ ಅಣು. ಪರಮ ಅಂತಂದ್ರೆ ಅತ್ಯಂತ ಸೂಕ್ಷ್ಮ, ಅತಿ ಚಿಕ್ಕ ಅಣು, ಕಣ. ಓಕೆ, ಪರಮಾಣು ಕಣ ಅಂತ ಬರ್ತದೆ. ಹಾಗಾಗಿ ಅವನ ಹೆಸರು ಮೊದಲು ಕಶ್ಯಪ ಮುನಿ ಅಂತಿರ್ತದ, ಆದ್ರೆ ಅದು ಕೊನೆಯದಾಗಿ ಏನಾಗ್ತದೆ ಅಂತಂದ್ರೆ ಕಣಾದ ಅಂತೇಳಿಕೆ ಅದು ಏನಾಗ್ತದ, ಹೆಸರು ಚೇಂಜ್ ಹಾಕೊಂತ ಹೋಗ್ತದೆ ರೀ. ಯಾಕೆ? ಪ್ರಸಿದ್ಧಿಯನ್ನು ಪಡ್ಕೊತಾನ. ಕಣಾದ ಅಂತಂದ್ರೆ ಕಣಗಳನ್ನು ತಿನ್ನುವವನು ಅಂತ ಅರ್ಥ. ಓಕೆ, ಆಟಮ್ ಈಟರ್ ಅಂತೇಳಿ. ಕಣಾದ ಮೀನ್ಸ್ ಆಟಮ್ ಈಟರ್.
ಹಾಗಾಗಿ ಕಣಾದ ಅಂತ ಅವನಿಗೆ ಹೆಸರು ಬಂತು. ಏನು ಹೇಳ್ತಾನೆ ಅವನು? ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲೇ ಹೇಳ್ತಾನೆ ರೀ. ಏನಂತ ಹೇಳ್ತಾನೆ ರೀ? ಇಫ್ ಯು ಟೇಕ್ ಎನಿ ಮಟೀರಿಯಲ್ ಆ್ಯಂಡ್ subdivide it into smallest parts, the subdivision cannot go forever. ಅದು ಡಿವಿಷನ್ ಮಾಡೋದು ಹಂಗೆ ಫಾರ್ ಹೋಗಂಗಿಲ್ಲ. But it can be ended with the smallest particle which cannot be divided further. That smallest particle is called as ಪರಮಾಣು. ಅದಕ್ಕೇನಂತ ಕರಿತಾನೆ ಅಂದ್ರೆ ಅವನು ಪರಮಾಣು ಅಂತ ಕರಿತಾನೆ ರೀ. ಪರಮಾಣು ಅಂತ ಕರಿತಾನೆ. ಓಕೆ, ಹಾಗಿದ್ರೆ ಮುಂದೆ ದೇ ಆರ್ ಎಟರ್ನಲ್ ಅಂತ ಹೇಳ್ತಾನೆ. ಅಂದ್ರೆ ಪರಮಾಣುಗಳು ಎಟರ್ನಲ್ ಅಂದರೆ ಶಾಶ್ವತ. ಪರಮಾಣುಗಳು ಶಾಶ್ವತ. ದಟ್ ಮೀನ್ಸ್ atoms can neither be created nor be destroyed in any chemical reaction. ಓಕೆ, ಯಾವುದೇ ಒಂದು ರಿಯಾಕ್ಷನ್ ಒಳಗಡೆ ಅಥವಾ ಯಾವುದೇ ಒಂದು ಪದಾರ್ಥದ ಸೃಷ್ಟಿಯಲ್ಲಿ ಯಾವಾಗಲೂ ಯಾವುದು ಆಟಮ್ ಇರ್ತದೋ ಅದು ಏನಪ್ಪ ಅದೇ ಆಗಿರ್ತದ. ಅದರ ಅಸ್ತಿತ್ವ ಕೊನೆಯದಾಗಿ ಏನು ಆಟಮ್ ಆಗೇ ಉಳಿತದ. ಅಂದರೆ ಯಾವುದೇ ಪರಮಾಣುವನ್ನು ನಾವು ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. ದಟ್ ಈಸ್ ನಥಿಂಗ್ ಬಟ್ ದೇ ಆರ್ ಎಟರ್ನಲ್. ಎಟರ್ನಲ್ ಮೀನ್ಸ್ ಶಾಶ್ವತ. ಪರಮಾಣುಗಳು ಶಾಶ್ವತ ಅಂತ ಹೇಳ್ತಾನ್ರಿ. ಅದು ಬಹಳ ಇಂಪಾರ್ಟೆಂಟು. ಯಾವಾಗ? ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ಅತ್ಯಂತ ಅದ್ಭುತವಾದಂತಹ ವಿಚಾರ ಅಂತ ನಾವು ಹೇಳ್ಬೋದು. ಮುಂದೆ ದೇ ಅಗ್ರಿಗೇಟ್ ಇನ್ ಡಿಫ್ರೆಂಟ್ ವೇಸ್ ಟು ಈಲ್ಡ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಲೈಕ್ ಅಣು ಪದಾರ್ಥ. ಓಕೆ, ದೇ ಅಗ್ರಿಗೇಟ್. ಅಗ್ರಿಗೇಟ್ ಈಸ್ ನಥಿಂಗ್ ಬಟ್ ವಾಟ್? ಅಗ್ರಿಗೇಟ್ ಈಸ್ ನಥಿಂಗ್ ಬಟ್ ಅಕ್ಯುಮುಲೇಟ್. ಒಂದಕ್ಕೊಂದು ಕೂಡ್ಕೊಂತ ಹೋಗ್ತವ. ದೇ ಅಗ್ರಿಗೇಟ್ ಮೀನ್ಸ್ ಆಟಮ್ಸ್ ಅಗ್ರಿಗೇಟ್, ಪರಮಾಣು ಅಗ್ರಿಗೇಟ್. ದೇ add one another. Okay, then in different ways, for example hydrogen, oxygen in different way, then H2SO4 in different way. Paramanu, they are added in different way. ಬೇರೆ ವಿಧಾನಗಳಲ್ಲಿ ಕೂಡ್ಕೊಂತ ಹೋಗ್ತವೆ. ಟು ಈಲ್ಡ್ ಅಂದ್ರೆ ದೊರೆಯುವುದು, ಕೂಡೋದು, ಸಿಗುವುದು. ಹೌದಾ? ಟು ಈಲ್ಡ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. For example glucose C6H12O6. This is the complex substance. Okay, this complex substance is yielded by aggregating different types of atoms in different ways ಅಂತ ನಾವು ಹೇಳ್ತೀವಿ. ಅಂತಂದ್ರೆ ಪರಮಾಣುಗಳು ಒಂದನ್ನೊಂದು ಸೇರ್ಕೊಂತ ಬೇರೆ ವಿಧಾನದಲ್ಲಿ ಸೇರಿದಾಗ ನಮಗೇನು ಸಿಗ್ತವೆ? ಅಣುಗಳಾಗಿ ಸಿಗ್ತವೆ ಅಥವಾ ಪದಾರ್ಥಗಳಾಗಿ ಸಿಗ್ತವೆ. ಆ ಅಣು ಅಂತಂದ್ರೆ ನಾವೇನಂತೀವಿ ಮಾಲಿಕ್ಯೂಲ್ ಅಂತ ಕರಿತೀವಿ. ಈಗ ಓಕೆ, ಅಣುಗಳಾಗ್ತವೆ, ಇಲ್ಲ ಪದಾರ್ಥಗಳಾಗ್ತವೆ, ಇಲ್ಲ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗ್ತವೆ ಅಂತ ಹೇಳ್ತೀವಿ ನಾವು. ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗ್ತವೆ ಅಂತ ಹೇಳ್ತೀವಿ. ಇದು ಯಾರು ಹೇಳ್ತಾರೆ? ಮೊದಲನೇದಾಗಿ ಮಹರ್ಷಿ ಕಣಾದ ಹೇಳ್ತಾನ್ರಿ. ಮಹರ್ಷಿ ಕಣಾದ ಯಾವಾಗ ಹೇಳ್ತಾನೆ ಅವನು? ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ಯಾಕೆ ನಿಮಗೆ ಇಷ್ಟು ಒತ್ತೊತ್ತಾಗಿ ಕ್ರಿಸ್ತಪೂರ್ವ ಅಂತ ಹೇಳ್ತಾ ಇದ್ದೀನಿ? ಯಾಕಂತಂದ್ರೆ ಇಮ್ಯಾಜಿನೇಷನ್. ಆ ಒಂದು ಸಮಯದಲ್ಲಿ ಕೆಲವೊಂದಿಷ್ಟು ಜನ ಮೈ ಮೇಲೆ ಬಟ್ಟೆನೇ ಹಾಕೊಳ್ಳದೆ ಅಡ್ಡಾಡ್ತಾ ಇದ್ರು ಅಥವಾ ಗೆಡ್ಡೆ ಗೆಣಸುಗಳನ್ನು ತಿಂತಾ ಇದ್ರು. ಆ ಸಂದರ್ಭದಲ್ಲಿ ಭಾರತದ ಒಬ್ಬ ಮಹಾನ್ ಋಷಿ ಇಂತಹ ಒಂದು ದೃಷ್ಟಿಕೋನವನ್ನು ಅಥವಾ ವಿಚಾರವನ್ನು ಇಟ್ಕೊಂಡಿದ್ದ ಅಂತಂದ್ರೆ ಅದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳ್ತೀನಿ ರೀ. ಮುಂದೆ ಬರೋದು ಪದಾರ್ಥ ಧರ್ಮ ಸಿದ್ಧಾಂತ. ಓಕೆ, ಪದಾರ್ಥ ಧರ್ಮ ಸಿದ್ಧಾಂತ ಅಂತ ನಾವು ಹೇಳ್ತೀವಿ. ಈ ಪದಾರ್ಥ ಧರ್ಮ ಸಿದ್ಧಾಂತ ಅಂತಂದ್ರೆ ಮ್ಯಾಟರ್, ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಕ್ಯಾನ್ ಬಿ ಲಿಸ್ಟೆಡ್ ಆಸ್ ಫಾಲೋಸ್. ಓಕೆ, ದ ಎಂಟೈರ್ ಯೂನಿವರ್ಸ್ ಕಂಟೇನ್ಸ್ ಡಿಫ್ರೆಂಟ್ ಪಾರ್ಟಿಕಲ್ಸ್, ಆಟಮ್ಸ್ ಆರ್ ಫೆನಾಮಿನಾಸ್. ವಿದ್ಯಮಾನಗಳು. ಮತ್ತು ವಿಶ್ವದಲ್ಲಿ ಬೇರೆ ಕಣಗಳಿದಾವ್ರಿ, ಬೇರೆ ಶಕ್ತಿಗಳಿದಾವೆ, ಬೇರೆ ವಿದ್ಯಮಾನಗಳು ನಡೀತಾವೆ. ಆ ಎಲ್ಲ ಶಕ್ತಿಗಳನ್ನು, ಎಲ್ಲ ವಿದ್ಯಮಾನಗಳನ್ನು, ಎಲ್ಲ ಕಣಗಳನ್ನು ಏನು ಮಾಡ್ಬೋದು ನಾವು? ಕೇವಲ ಈ 6 ವಸ್ತುಗಳಿಂದ ನಾವೇನು ಮಾಡ್ಬೋದು? ಎಕ್ಸ್ಪ್ಲೇನ್ ಮಾಡ್ಬೋದು ಅಂತೇಳಿ ಹೇಳ್ತಾನೆ ರೀ ಅವನೊಂದು ಪುಸ್ತಕದಲ್ಲಿ. ಅದು ವೈಶೇಷಿಕ ಸೂತ್ರ ಅಂತ ಕರಿತೀವಿ. ಆಮೇಲೆ ಅದಕ್ಕೆ ಪದಾರ್ಥ ಧರ್ಮ ಸಿದ್ಧಾಂತ ಅಂತ ಕರಿತೀವಿ ರೀ. ಈ 6 ಗುಣಧರ್ಮಗಳು ಯಾವುವು ಅಥವಾ 6 ಕ್ಯಾಟಗರೀಸ್ ಯಾವುವು ಅಂತಂದರೆ ದ್ರವ್ಯ, ಸಬ್ಸ್ಟೆನ್ಸ್, ಗುಣ, ದ ಕ್ವಾಲಿಟಿ ಆಫ್ ದ ಸಬ್ಸ್ಟೆನ್ಸ್, ದೆನ್ ಕರ್ಮ, ದಟ್ ಈಸ್ ದ ಮೋಷನ್ ಆಫ್ ದ ಸಬ್ಸ್ಟೆನ್ಸ್, ದೆನ್ ಸಾಮಾನ್ಯ, ದಟ್ ಈಸ್ ಜನರಾಲಿಟಿ ಆರ್ ಯೂನಿವರ್ಸಾಲಿಟಿ ಆಫ್ ದಟ್ matter, then particularity means the
particular behavior of that matter, behavior, physical properties or chemical properties of that matter. Then ಸಮವಯ ಅಂತಂದ್ರೆ ಏಕತೆ ಅಥವಾ ಐಕ್ಯತೆ ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಸೇರ್ತವಲ್ರಿ, ಆ ಒಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ ನಾವು, ಅದಕ್ಕೆ ನಾವು ಏನು ಕರಿತೀವಿ, ಸಮವಯ ಅಥವಾ ಸೇರುವಿಕೆ, ಕೂಡುವಿಕೆ, ಒಗ್ಗೂಡುವಿಕೆ ಅಂತ ನಾವು ಕರಿತೀವಿ. ಈ 6 ವಿಧಾನಗಳನ್ನು ಹಿಡ್ಕೊಂಡು ಅವನೇನು ಮಾಡ್ತಾನೆ ಅಂತಂದರೆ ಮಹರ್ಷಿ ಕಣಾದ ಒಂದು ಪರಮಾಣು ಸಿದ್ಧಾಂತವನ್ನು ರೂಪಿಸ್ತಾನೆ. ಮತ್ತು ಈ ಪರಮಾಣುವನ್ನು ಅವನು ಆತ್ಮಕ್ಕೆ ಹೋಲಿಸ್ತಾನ್ರಿ. ಆತ್ಮ ಅನ್ನೋದು ಎಟರ್ನಲ್, ಎಟರ್ನಲ್ ಅಂತಂದ್ರೇನು, ಶಾಶ್ವತ. ಆತ್ಮವು ಶಾಶ್ವತ, ಆದರೆ ದೇಹ ಅದು ಏನಪ್ಪ, ಅದು ಸಮಯಕ್ಕೆ ಅನುಗುಣವಾಗಿ ಬದಲಾವಣೆ ಆಕ್ಕೊಂತ ಹೋಗ್ತದೆ. ಹಾಗಾಗಿ ಆತ್ಮವು ಬೇರೆ ಬೇರೆ ವಿಧಾನಗಳಲ್ಲಿ ಕೂಡಿ ಏನಾಗ್ತದೆ, ದೇಹ ಆಗ್ತದೆ. ಹಾಗೇನೆ ಪರಮಾಣುಗಳು ಬೇರೆ ಬೇರೆ ವಿಧಾನಗಳಲ್ಲಿ ಕೂಡಿ ಮಾಲಿಕ್ಯೂಲ್ಸ್ ಆಗ್ತವೆ, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆಗ್ತವೆ ಅಂತ ನಾವು ಹೇಳ್ತೀವಿ. ನಾವು ಹೇಳಂಗಿಲ್ಲ, ಮಹರ್ಷಿ ಕಣಾದ ಹೇಳ್ತಾನೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಮುಂದೆ ಬರೋರು ಯಾರು? ಮುಂದೆ ಬರೋರು ಜಾನ್ ಡಾಲ್ಟನ್. ಅವರು ಏನು ಮಾಡ್ತಾರೆ, ಈ ಒಂದು ಮಹರ್ಷಿ ಕಣಾದರ ಈ ಸಂಕ್ಷಿಪ್ತ ವಿವರಗಳನ್ನು ಉಪಯೋಗ ಮಾಡಿ ತಮ್ಮದೇ ಆದಂತಹ ವಿಧಾನದೊಳಗೆ ಪರಮಾಣುವಿನ ಸ್ಟ್ರಕ್ಚರ್ ಅಥವಾ ಸ್ಟ್ರಕ್ಚರ್ ಆಫ್ ಅನ್ ಆಟಮ್ನ ಯಾವ ಥರ ನಿರೂಪಿಸ್ತಾರೆ ಅಂತ ನೋಡ್ಕೊತ ಹೋಗೋಣ. ಮುಂದೆ ಬರೋದು ಡಾಲ್ಟನ್ಸ್ ಅಟೋಮಿಕ್ ಥಿಯರಿ ಅಂತೇಳಿ. ಈ ಡಾಲ್ಟನ್ಸ್ ಅಟೋಮಿಕ್ ಥಿಯರಿ ಮಹರ್ಷಿ ಕಣಾದರು ನೀಡಿರ್ತಕ್ಕಂತಹ ಒಂದು ಬೇಸಿಕ್ ನಾಲೆಜ್ ಮೇಲೆ, ತಳಹದಿಯ ಜ್ಞಾನದ ಮೇಲೆ ನಿರ್ಧಾರ ಆಗಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಈ ಒಂದು ಡಾಲ್ಟನ್ಸ್ ಅಟೋಮಿಕ್ ಥಿಯರಿ ನಿರ್ಧಾರ ಆಗಬೇಕು ಅಥವಾ ಡಾಲ್ಟನ್ ಅವರು ಈ ಅಟೋಮಿಕ್ ಥಿಯರಿಯನ್ನು ಹೇಳಬೇಕು ಅಂತ ಅನ್ನೋದಕ್ಕಿಂತ ಮುಂಚೆ 2 ಬೇಸಿಕ್ ಥಿಯರಿಗಳನ್ನು ಅಥವಾ 2 ಬೇಸಿಕ್ ಲಾಗಳನ್ನು ಅವರು ಹೇಳಿದರು. ಆ 2 ಬೇಸಿಕ್ ಲಾಗಳನ್ನು ಮೊದಲು ನಾವು ತಿಳ್ಕೊಳ್ಳೋಣಂತೆ. ಆ ಬೇಸಿಕ್ ಲಾಗಳ ಮೇಲೆ ಈ ಸಂಪೂರ್ಣ ಸಿದ್ಧಾಂತ ಅಥವಾ ಥಿಯರಿ ಏನಿದಪ್ಪ ನಿಂತೈತಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ಮೊದಲೇ ಬೇಸಿಕ್ ಲಾ ಏನು? ನಂಬರ್ 1, ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಕನ್ಸರ್ವ್, ಹೌದಾ? ಕನ್ಸರ್ವ್ ಅಂತಂದ್ರೆ ಪ್ರಿಸರ್ವ್ ಅಂತ ಅರ್ಥ ಆಗ್ತದೆ. ಓಕೆ, ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಈಸ್ ನಥಿಂಗ್ ಬಟ್ ಇನ್ ಎನಿ ಕೆಮಿಕಲ್ ರಿಯಾಕ್ಷನ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಇಟ್ ಈಸ್ ಆಲ್ವೇಸ್ remains the same before the chemical reaction or after the chemical reaction ಅಂತ ನಾವು ಹೇಳ್ತೀವಿ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪರಮಾಣುವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಪಡಿಸಲು ಕೂಡ ಸಾಧ್ಯವಿಲ್ಲ. ಆಮೇಲೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರಿಯಾಕ್ಟಂಟ್ ಅಥವಾ ಪ್ರತಿವರ್ತಕಗಳ ಒಂದು ಗಾತ್ರ ಸಂಖ್ಯೆ ಉತ್ಪನ್ನಗಳ ಗಾತ್ರ ಅಥವಾ ಸಂಖ್ಯೆಗೆ ಸಮನಾಗಿರುತ್ತದೆ ಅಂತೇಳಿ ಯಾರು ಹೇಳ್ತಾರಪ್ಪ? ಡಾಲ್ಟನ್ಸ್ ಮೊದಲನೇ ಲಾ ಹೇಳ್ತದೆ, ಬೇಸಿಕ್ ಲಾ ಹೇಳ್ತದೆ. ಆ ಬೇಸಿಕ್ ಲಾಗ್ ನಾವು ಎಂತ ಕರಿತೀವಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳ್ತೀವಿ. ನಂತರ ದ ನೆಕ್ಸ್ಟ್ ಒನ್ ಈಸ್ ಲಾ ಆಫ್ ಕಾನ್ಸ್ಟಂಟ್ ಕಾಂಪೋಸಿಷನ್. ಏನದು ಕಾಂಪೋಸಿಷನ್ ಮೀನಿಂಗ್? 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಸೇರಿದ್ರೆ ಏನಾಗ್ತದೆ? ಕಂಪೋಸ್ ಆಗ್ತದೆ. ಕಾಂಪೋಸಿಷನ್ ಅದು ಒಡೆದ್ರೆ ಡಿಕಾಂಪೋಸಿಷನ್ ಆಗ್ತದೆ, ವಿದಳನ ಆಗ್ತದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಕಾಂಪೋಸಿಷನ್, ಕಾನ್ಸ್ಟಂಟ್ ಕಾಂಪೋಸಿಷನ್, ಲಾ ಆಫ್ ಕಾನ್ಸ್ಟಂಟ್ ಕಾಂಪೋಸಿಷನ್ ಅಂತಂದ್ರೆ ಮೀನಿಂಗ್ ಏನು? ಅ ಪ್ಯೂರ್ ಕಾಂಪೌಂಡ್ ವಿಲ್ ಆಲ್ವೇಸ್ ಹ್ಯಾವ್ ದ ಸೇಮ್ proportion of the same element. Example, what we have to take? We have to take a pure compound. ಏನು ತಗೊಳ್ಳೋಣ ಈಗ? ಒಂದು ಪ್ಯೂರ್ ಕಾಂಪೌಂಡ್ ತಗೊಳ್ಳೋಣ ಅಂತ. ಪ್ಯೂರ್ ಕಾಂಪೌಂಡ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ನಾನಿಲ್ಲಿ, NaCl ಅಂತ ಹೇಳಿ. ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಒಂದು ಪ್ಯೂರ್ ಕಾಂಪೌಂಡ್ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ಗಳು ಒಂದು ಎಂತ ಫಿಕ್ಸ್ಡ್ ರೇಷಿಯೋ ಒಳಗೆ ಕಂಬೈನ್ ಆಗಿದಾವ್ರಿ. ಹಾಗಾಗಿ ಯಾವುದು ಸೋಡಿಯಂ ಕ್ಲೋರೈಡ್ ಅಡುಗೆ ಉಪ್ಪನ್ನು ನಾವು ತೆಗೆದುಕೊಂಡಾಗ ಒಬ್ಬ ಕೆಮಿಸ್ಟ್ ಅಥವಾ ಒಬ್ಬ ರಸಾಯನಶಾಸ್ತ್ರದ ವಿಜ್ಞಾನಿ ಅದನ್ನು ಯಾವ ಥರ ನೋಡ್ತಾನೆ? ಅದು ಕೇವಲ ಉಪ್ಪು ಅಲ್ಲ, ಅದೊಂದು ಸೋಡಿಯಂ ಮತ್ತು ಕ್ಲೋರಿನ್ ಅಣುಗಳ ನಡುವೆ ಉಂಟಾದಂತಹ ಬಂಧದಿಂದ ಉಂಟಾದಂತಹ ಒಂದು ಅಯಾನಿಕ ಸಂಯುಕ್ತ ಅಥವಾ ಅಯಾನಿಕ್ ಕಾಂಪೌಂಡ್ ಅಂತೇಳಿ ಅವನು ಥಿಂಕ್ ಮಾಡ್ತಾನೆ, ವಿಚಾರ ಮಾಡ್ತಾನೆ. ಹಾಗಾಗಿ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದೈತಿ, ಸೋಡಿಯಂ ಮತ್ತು ಕ್ಲೋರಿನ್ 2 ಕೂಡಿದಾವ ಅಂತಂದ್ರೆ ಅವುಗಳ ನಡುವೆ ಫಿಕ್ಸ್ಡ್ ಪ್ರಪೋರ್ಷನ್ ಇರ್ತದ ಅಥವಾ ಸೋಡಿಯಂ ಮತ್ತು ಕ್ಲೋರಿನ್ ಅಣುಗಳೇನಾಯ್ತವ ಅಂತಂದ್ರೆ ಒತ್ತೊತ್ತಾಗಿ ಒಂದು ಫಿಕ್ಸ್ಡ್ ಪ್ರಪೋರ್ಷನ್ ಒಳಗೆ ಪರ್ಫೆಕ್ಟಾಗಿ ಇರ್ತವ. ಉದಾಹರಣೆ, ಸಮುದ್ರದಿಂದ ಉಪ್ಪು ಸಿಗ್ತದ, ಆ ಸಮುದ್ರದ ಉಪ್ಪು ಅದು ಕೂಡ NaCl. ಒಂದು ವೇಳೆ ನೀವು ಅಡುಗೆ ಉಪ್ಪನ್ನು ಮನೆಯೊಳಗೆ ನೀವು ರೆಡಿ ಮಾಡಬೇಕು ಅಂತಂದ್ರೆ ಸೋಡಿಯಮನ್ನು ತಗೊಳ್ಳೋಣ ಅಂತ, ಅದರ ಸಾಧ್ಯನೇ ಇಲ್ಲ ಅದು ಹಂಗೆ ತೊಗೊಳಕ್ಕೆ. ಆದರೂ ನಿಮ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ನಾನು. ಸೋಡಿಯಮನ್ನು ನಾವು ತೆಗೆದುಕೊಳ್ಳೋಣ, ಆಮೇಲೆ ಸೋಡಿಯಮನ್ನು ಕ್ಲೋರಿನ್ ಗ್ಯಾಸ್ನೊಂದಿಗೆ ಪರಿವರ್ತನೆ ಮಾಡೋಣಂತ. ಅವಾಗೇನು ಸಿಗ್ತದೆ ನಮ್ಗೆ?
ಉಪ್ಪು ಸಿಗ್ತದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಹಾಗಾಗೋದು ಬಹಳ ಕಷ್ಟ. ಆದರೂ ನಾವು ಆ ಥರ ಏನಾದರೂ ಉಪ್ಪನ್ನು ಉತ್ಪತ್ತಿ ಮಾಡಿದ್ದೇ ಆದರೆ ಆ ಉಪ್ಪಲ್ಲಿ ಕೂಡ ಏನಪ್ಪ ಅಂತಂದ್ರೆ ಸೇಮ್ ಪ್ರಪೋರ್ಷನ್ ಅದ, ಸೇಮ್ ಪ್ರಪೋರ್ಷನ್ ಆಫ್ ಸೇಮ್ ಎಲಿಮೆಂಟ್ಸ್ಗಳಂತಂದ್ರೆ Na1 ಕ್ಲೋರಿನ್ 1 ಅಂದ್ರೆ 1:Na 1 ಕ್ಲೋರಿನ್ ಎರಡೂ ಸೇರಿ ಏನಾಗ್ತದೆ ಅಂತಂದ್ರೆ ಒಂದು ಫಿಕ್ಸ್ಡ್ ಕಾಂಪೌಂಡ್ ಆಗ್ತದೆ. ಆ ಕಾಂಪೌಂಡ್ ಒಳಗೆ ಎಲಿಮೆಂಟ್ಸ್ಗಳು ಆಲ್ವೇಸ್ ಸೇಮ್ ಪ್ರಪೋರ್ಷನ್ ಒಳಗೆ ಇರ್ತವ ಅಂತೇಳಿ ಯಾವ್ದು ಹೇಳ್ತದಪ್ಪ, ಲಾ ಆಫ್ ಕಾನ್ಸ್ಟಂಟ್ ಕಾಂಪೋಸಿಷನ್ ಅಂತ ಹೇಳ್ತದೆ. ಈ ಎರಡು ಲಾಗಳನ್ನು ಉಪಯೋಗಿಸಿ ಅವ್ರೇನು ಮಾಡ್ತಾರೆ, ಜಾನ್ ಡಾಲ್ಟನ್ ಕೆಳಗಿನ ಸಿದ್ಧಾಂತವನ್ನು ಮಂಡನೆ ಮಾಡ್ಕೊತ ಹೋಗ್ತಾರೆ. ಅದರಲ್ಲಿ ಒಂದು ಸಿದ್ಧಾಂತದ ಪಾಸ್ಚುಲೇಟ್ಸ್ಗಳಂತ ಕರಿತೀವಿ ನಾವು, ಅಂದರೆ ಊಹೆಗಳು, ಕಲ್ಪನೆಗಳು. ಯಾಕೆ ಊಹೆ, ಯಾಕೆ ಕಲ್ಪನೆ? ಯಾಕಂತಂದ್ರೆ ಅವನು 1766ರಿಂದ 1844ನೇ ಇಸ್ವಿಯ ಮಧ್ಯದಲ್ಲಿ ಜೀವಿಸಿದಂತಹ ಒಬ್ಬ ವ್ಯಕ್ತಿ. ಹಾಗಾಗಿ ಅವನ ಹತ್ರ ಏನಿರಲಿಲ್ಲ, ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ಗಳಿರಲಿಲ್ಲ, ಅತ್ಯಾಧುನಿಕ ಸಾಧನಗಳು ಇರಲಿಲ್ಲ. ಹಾಗಾಗಿ ಅವನು ಆಟಮ್ಗಳನ್ನು, ಅಷ್ಟು ಚಿಕ್ಕ ಆಟಮ್ಗಳನ್ನು ಅವನು ಬರಿಗಣ್ಣಿನಿಂದನೂ ನೋಡೋಕ್ಕಾಗಂಗಿಲ್ಲ, ಮತ್ತು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ನಿಂದ ನೋಡಬೇಕು ಅಂದರೆ ಅದು ಇಲ್ಲ. ಹಾಗಾಗಿ ಅವನು ಇಮ್ಯಾಜಿನೇಷನ್, ತನ್ನ ಒಂದು ವೈಚಾರಿಕ ಶಕ್ತಿಯಿಂದ, ಆಲೋಚನಾ ಶಕ್ತಿಯಿಂದ ಅವನೇನು ಮಾಡ್ತಾನಂತಂದ್ರೆ ಕೆಳಗಿನ ಸಿದ್ಧಾಂತಗಳನ್ನು ಮಂಡನೆ ಮಾಡ್ಕೊತ ಹೋಗ್ತಾನೆ. ಹಾಗಾಗಿ ದ ನಂಬರ್ 1 ಈಸ್ ಮ್ಯಾಟರ್ ಕನ್ಸಿಸ್ಟ್ ಆಫ್ ಮೈನ್ಯೂಟ್, ಇಂಡಿವಿಸಿಬಲ್, indestructible particles which are called as atoms. Atom indivisible that cannot be cut further ಅಂತ ನಾವು ಹೇಳ್ತೀವಿ. ಓಕೆ, postulate matter consists of minute ಅಂತಂದ್ರೆ ಅತಿ ಸೂಕ್ಷ್ಮ, ಅತಿ ಚಿಕ್ಕ, ಅತಿ ಸಣ್ಣ, ಮೈನ್ಯೂಟ್ ಅಂತ ಕರಿತೀವಿ ನಾವು. ಮೈನ್ಯೂಟ್ ಅತಿ ಸೂಕ್ಷ್ಮ. ಆಮೇಲೆ ಇಂಡಿವಿಸಿಬಲ್, ಯು ಕೆನ್ ನಾಟ್ ಕಟ್ ಇಟ್. ಇಂಡಿವಿಸಿಬಲ್ ಕಟ್ ಮಾಡೋಕ್ಕೆ ಆಗಂಗಿಲ್ಲ. ಡಿವಿಸಿಬಲ್ ಅಂತಂದ್ರೆ ಕಟ್ ಮಾಡ್ಬೋದು, ಇಂಡಿವಿಸಿಬಲ್ ಅಂದರೆ ಕಟ್ ಮಾಡೋಕ್ಕೆ ಆಗಂಗಿಲ್ಲ. ಇಂಡಿಸ್ಟ್ರಕ್ಟಿಬಲ್, ಯು ಕೆನ್ ನಾಟ್ ಡಿಸ್ಟ್ರಕ್ಟ್ ಇಟ್, ಡೆಸ್ಟ್ರಾಯ್ ಇಟ್. ಇದನ್ನು ಡೆಸ್ಟ್ರಾಯ್ ಮಾಡೋಕ್ಕಾಗಂಗಿಲ್ಲ, ನಾಶ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆದರೂ ಕೂಡ ಮುಂದೆ ಹೋದಂಗೆ ಅದನ್ನು ನಾಶ ಮಾಡಿ ಬೇರೆ ಏನೋ ಮಾಡಬಹುದು ಅಂತ ಹೇಳಕ್ಕೆ ಬೇರೊಬ್ಬ ವಿಜ್ಞಾನಿ ಹೇಳ್ತಾನೆ. ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ, ಸ್ವಲ್ಪ ಸಮಯ ಬೇಕಾಗ್ತದೆ, ಹೌದಾ. ಇಂಡಿವಿಸಿಬಲ್ ಪಾರ್ಟಿಕಲ್ಸ್ ಕಾಲ್ಡ್ ಆಸ್ ಆಟಮ್ಸ್, ಅದನ್ನೇನಂತ ಕರಿತಾನೆ ಅವನು, ಆಟಮ್ಸ್ ಅಂತ ಕರಿತಾನೆ. ನೋಡ್ರಿ, ಜಗತ್ತು ಅವನು ಯಾವ ದೃಷ್ಟಿಯಿಂದ ನೋಡ್ತಾನಪ್ಪ, ಜಗತ್ತಿನ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಮ್ಯಾಟರ್, ಎವ್ರಿ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಅ ಟೈನಿ ಪಾರ್ಟಿಕಲ್ಸ್ ಅಂತ ಹೇಳ್ತಾನೆ. ನಂತರ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ಸ್ ಆರ್ identical. Atoms of same elements. For example, let us take AU. AU is the gold. 10 gram of gold. Let us take 10 gram of gold and cut it into crores together parts. ಕೋಟಿ ಗಟ್ಟಲೆ ಪಾರ್ಟ್ಗಳಾಗಿ ನಾವು ಕಟ್ ಮಾಡೋಣ್ರಿ. ಯಾವುದು, 10 ಗ್ರಾಮ್ ಬಂಗಾರವನ್ನು, ಚಿನ್ನವನ್ನು. ಅವಾಗ ನಮಗೇನು ಸಿಗ್ತದೆ, ಆಟಮ್ ಲೆವೆಲ್ ಒಳಗೆ ಆಟಮ್ಗಳು ಸಿಗ್ತಾವೆ ರೀ, ಗೋಲ್ಡ್ ಆಟಮ್ಗಳು ಸಿಗ್ತಾವೆ. ಎವ್ರಿ ಗೋಲ್ಡ್ ಆಟಮ್ ಈಸ್ ಐಡೆಂಟಿಕಲ್, means similar, 100% same. Every gold atom is identical and it is having same property as that of gold particles. ಹೌದಾ. ಯಾವುದೇ ಒಂದು ಆಟಮ್ ಸೇಮ್ ಎಲಿಮೆಂಟ್ ನಾವು ತೊಗೊಂಡ್ವಿ ಅಂತಂದ್ರೆ ಅದನ್ನು ಕಟ್ ಮಾಡ್ಕೊತ ಹೋದ್ವಿ ಆಟಮ್ ಲೆವೆಲಿಗೆ ಕಟ್ ಮಾಡಿದಾಗ ನಮಗೆ ಕೊನೆಯದಾಗಿ ಆಟಮ್ ಸಿಗ್ತದಲ್ಲ, ಆ ಆಟಮ್ಗಳು ಏನಿರ್ತಾವಪ್ಪ, ಐಡೆಂಟಿಕಲ್ ಇರ್ತದೆ. ಪಿನ್ಸ್ ಅಂತ ಕರಿತೀವಿ ನಾವು, ಅವಳಿಗಳಂತ ಕರಿತೀವಿ, ಹೌದಾ. ಐಡೆಂಟಿಕಲ್ ಇರ್ತವೆ ಟು ಈಚ್ ಅದರ್, ಒಂದಕ್ಕೊಂದು ಐಡೆಂಟಿಕಲ್ ಇರ್ತವೆ. ಆ್ಯಂಡ್ ದೇ ಹ್ಯಾವ್ ದ ಸೇಮ್ ಮಾಸ್ ಆ್ಯಂಡ್ ಸೈಜ್. ಅವ್ರ ಮಾಸ್ ಸೇಮ್ ಇರ್ತದೆ, ಸೈಜು ಕೂಡ 100% ಸೇಮ್ ಇರ್ತದೆ ಅಂತ ಹೇಳ್ತಾರೆ. ದಿಸ್ ಇಸ್ ದ ಸೆಕೆಂಡ್ ಪಾಸ್ಚುಲೇಟ್. ನಂಬರ್ 3, ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫರ್ ಇನ್ ಪ್ರಾಪರ್ಟೀಸ್ ಆ್ಯಂಡ್ ಹ್ಯಾವ್ ಡಿಫ್ರೆಂಟ್ ಮಾಸ್ ಆ್ಯಂಡ್ ಸೈಜ್. ಹೌದಾ. ಎಕ್ಸಾಂಪಲ್, ಈಗ ಹೈಡ್ರೋಜನ್ ಅದ, ಆಮೇಲೆ ಆಕ್ಸಿಜನ್ ಅದ. ಹೈಡ್ರೋಜನ್, it is having different mass, different size. Oxygen is also having different mass, different size. Next, hydrogen is having different chemical properties and physical properties. Oxygen is also having different physical and chemical properties ಅಂತ ನಾವು ಹೇಳ್ತೀವಿ. ಅಂದ್ರೆ ಏನಿಲ್ಲಿ, atoms of different elements have different properties and have different mass and size ಅಂತ ಹೇಳ್ತಾರೆ. ಮುಂದೆ ಏನು ಹೇಳ್ತಾರೆ ಅಂತಂದ್ರೆ, compounds are formed when atoms of different elements combined in a fixed ratio. Combined in a fixed ratio. Compound ಅಂದ್ರೆ ಏನು, 2 or more elements combined in a fixed chemical ratio. Chemical ratio fixed chemical ratio. For example, water ಅಂತಂದ್ರೆ H2O. ನೀನು ಇಲ್ಲಿ ತಗೊಂಡ್ರು H2O,
ಜಗತ್ತಿನ ಯಾವುದೇ ಮೂಲೆಯೊಳಗೆ ತೊಗೊಂಡ್ರು ಕೂಡ ಅದು H2O ಇರ್ತದೆ. H2O ಇದ್ರೆ ಮಾತ್ರ ಅದಕ್ಕೆ ವಾಟರ್ ಅಂತ ನಾವು ಕರಿತೀವಿ. ಅಂತಂದ್ರೆ ಫಿಕ್ಸ್ಡ್ ಪ್ರಪೋರ್ಷನ್ ಇಂದ ಫಿಕ್ಸ್ ಅದ. ಹೈಡ್ರೋಜನ್ 2 ಅದ, ಆಕ್ಸಿಜನ್ 1 ಅದ. ಒಂದು ವೇಳೆ ಆಕ್ಸಿಜನ್ 2 ಆಯ್ತು ಅಂತ ತಿಳ್ಕೊರಿ, ಅದು H2O2 ಆಗ್ತದೆ, ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಕರಿತೀವಿ ನಾವು, ಹೌದಾ? ಹಾಗಾಗಿ ಅದರ ಪ್ರಾಪರ್ಟೀಸ್ ಚೇಂಜ್ ಆಗಿಬಿಡ್ತಾವ್ರಿ. ಮುಂದೆ ಎ ಕೆಮಿಕಲ್ ರಿಯಾಕ್ಷನ್. ವಾಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್? ಇನ್ವಾಲ್ವ್ಸ್ ದ ರೀಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಎನಿ ಕೆಮಿಕಲ್ ರಿಯಾಕ್ಷನ್. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದೈತಿ ಅಂತಂದ್ರೆ ಅದರೊಳಗೆ ಆಟಮ್ಸ್ಗಳು ಏನಾಗ್ತಾವ್ರಿ? ರೀಅರೇಂಜ್ ಆಗ್ತಾವಂತ. ಹೆಂಗೆ? ಎಕ್ಸಾಂಪಲ್ ನೋಡೋಣಂತ. ಸಿಂಪಲ್ ಎಕ್ಸಾಂಪಲ್ Mg ಪ್ಲಸ್ O2 ಆರೋ ಮಾರ್ಕ್ 2MgO, ಹೌದಾ? ಇಲ್ಲಿ 2 ಹಾಕೋಣಂತ, ಬ್ಯಾಲೆನ್ಸ್ ಮಾಡಿದ್ವಿ ನಾವು. 2Mg ಪ್ಲಸ್ O2 ಆರೋ ಮಾರ್ಕ್ 2MgO. ಮೊದಲ ಮೆಗ್ನೀಷಿಯಮ್ ಆಟಮ್ ಅದು ಸಿಂಪಲ್ ಆಗಿತ್ತು. ಆಮೇಲೆ ಮುಂದೆ ಆಕ್ಸಿಜನ್ ಜೊತೆಗೆ ಅದನ್ನೇನು ಮಾಡಿದ್ವಿ ನಾವು? ಬರ್ನ್ ಮಾಡಿದಾಗ ಏನಾಯಿತು? ಮೆಗ್ನೀಷಿಯಮ್ ಆಕ್ಸೈಡ್ ಫಾರ್ಮೇಷನ್ ಆಯಿತು. ಮೆಗ್ನೀಷಿಯಮ್ ಆಕ್ಸೈಡ್ ಫಾರ್ಮೇಷನ್ ಅಂತಂದ್ರೆ ಏನು? ಇಲ್ಲಿ ಬಾಂಡ್ ಫಾರ್ಮೇಷನ್ ಐತ್ರಿ. ಇಲ್ಲಿ ಮೊದಲೇನಾಯಿತು? ಎಲಿಮೆಂಟ್ ಸಿಂಗಲ್ ಎಲಿಮೆಂಟ್ಸ್ ಅಥವಾ ಮಾಲಿಕ್ಯೂಲ್ಸ್ ಇದ್ದು ಅವಾಗ ಡಿಫ್ರೆಂಟ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆದವು. ಮೀನಿಂಗ್ ಏನು? ಈ ಕೆಮಿಕಲ್ ರಿಯಾಕ್ಷನ್ ಇನ್ವಾಲ್ವ್ಸ್ ರೀಅರೇಂಜ್ಮೆಂಟ್ ಆಫ್ ಆಟಮ್ಸ್ ಮೊದಲು ರಿಯಾಕ್ಟೆಂಟ್ಗಿಂತ ಮೊದಲು ಹಿಂಗಿದ್ದು, ಆಮೇಲೆ ಪ್ರಾಡಕ್ಟ್ ಆದ ಬಳಿಕ ಈ ಥರ ಆದವು, ಹೌದಾ? ಇವಕ್ಕೆ ನೋಡ್ಬೇಕು, ಏನು ಬಂಧ ಇರಲಿಲ್ಲ, ಬಾಂಡೇಜ್ ಇರಲಿಲ್ಲ. ಬಟ್ ರಿಯಾಕ್ಷನ್ ಆದ ಬಳಿಕ ಒಂದು ಬಾಂಡೇಜ್ ಫಾರ್ಮೇಷನ್ ಆಯಿತು. ಆಮೇಲೆ ಮಾಲಿಕ್ಯೂಲ್ಸ್ಗಳು, ಆಟಮ್ಸ್ಗಳು ಏನಾದವು? ಡಿಫ್ರೆಂಟ್ ಆಗಿ ರೀಅರೇಂಜ್ ಆದವು ಅಂತೇಳಿ ನಾವು ಹೇಳ್ತೀವಿ. ಇದೇನಿದು? ಡಾಲ್ಟನ್ಸ್ ಅಟಮಿಕ್ ಥಿಯರಿ ಅಂತ ನಾವು ಹೇಳ್ತೀವಿ ರೀ. ಮುಂದೆ ಈ ಡಾಲ್ಟನ್ಸ್ ಅಟಮಿಕ್ ಥಿಯರಿ ಒಳಗಡೆ ಏನಿದೆ? ಲಿಮಿಟೇಷನ್ಸ್ಗಳಿದ್ದಾವೆ, ಏನಾದರೂ ತಪ್ಪುಗಳಿದ್ದಾವೆ, ಲೋಪದೋಷಗಳಿದ್ದಾವೆ. ಅದನ್ನು ಕೂಡ ನಾವು ಈಗ ನೋಡ್ಕೊತ ಹೋಗೋಣಂತ. ಓಕೆ, ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ನಾವು 100 ಕೆಲಸಗಳಿರ್ತವೆ. ಆ 100 ಕೆಲಸಗಳಲ್ಲಿ 96 ಕೆಲಸಗಳನ್ನು ನಾವು ಸರಿಯಾಗಿ ಮಾಡ್ತೀವಿ. ಆದರೆ 4 ಕೆಲಸಗಳನ್ನು ತಪ್ಪಾಗಿ ಮಾಡಿದ್ರೆ ಜಗತ್ತು ಈ ತಪ್ಪಾದಂತಹ ಕೆಲಸಗಳನ್ನು ಜಾಸ್ತಿ ನೋಡ್ತದೆ. ಯಾವ ತಪ್ಪನ್ನು ನೀನು ಮಾಡಿದೀಯಾ, ಎಲ್ಲಿ ತಪ್ಪನ್ನು ಮಾಡಿದೀಯಾ ಅದನ್ನು ನೋಡ್ತದೆ. ಎಷ್ಟು ಸರಿಯಾಗಿ ಉತ್ತರಗಳಿದ್ದಾವೆ ಅದನ್ನು ಯಾರೂ ನೋಡೋದಿಲ್ಲ. ಅದೇ ರೀತಿ ಕೆಲವೊಂದು ಸರಿ ಈ ಒಂದು ಕೆಮಿಸ್ಟ್ ಅಥವಾ ಒಂದು ರಸಾಯನಶಾಸ್ತ್ರದಲ್ಲಿ ಅಥವಾ ವಿಜ್ಞಾನದಲ್ಲಿ ಯಾವುದೇ ಒಬ್ಬ ವಿಜ್ಞಾನಿ ಬಂದಿದ್ದಾನೆ ಅಂತಂದರೆ ಅವನ ಸರಿಯಾದ ಒಂದು ಮಾರ್ಗಕ್ಕಿಂತ ಅವನಲ್ಲಿರ್ತಕ್ಕಂಥ ತಪ್ಪು ಮಾರ್ಗಗಳನ್ನು ಹುಡುಕೋದು ಬಹಳಷ್ಟು ಇರ್ತದೆ. ಆ ತಪ್ಪು ಮಾರ್ಗಗಳು ಅಥವಾ ತಪ್ಪುಗಳನ್ನು ನಾವೇನಂತ ಕರಿತೀವಿ? ಡ್ರಾಬ್ಯಾಕ್ಸ್ ಅಂತ ಕರಿತೀವಿ, ಇಲ್ಲ ಲಿಮಿಟೇಷನ್ಸ್ ಅಂತ ಕರಿತೀವಿ. ಡ್ರಾಬ್ಯಾಕ್ಸ್ ಆರ್ ಲಿಮಿಟೇಷನ್ಸ್ ಆಫ್ ಡಾಲ್ಟನ್ಸ್ ಅಟಮಿಕ್ ಥಿಯರಿ ಅಂತ ಈಗ ನಾವು ತಿಳ್ಕೊಳ್ಳುವಂಥ ಹೋಗೋಣಂತ್ರಿ. ಅಂದ್ರೆ ಜಾನ್ ಡಾಲ್ಟನ್ ಅವರ ಅಟಮಿಕ್ ಥಿಯರಿ ಎಲ್ಲಿ ತಪ್ಪಾಯಿತು ಅಥವಾ ಆ ಒಂದು ಅಟಮಿಕ್ ಥಿಯರಿ ಎಲ್ಲಿ ಅಪ್ಲೈ ಆಗಂಗಿಲ್ಲ, ಯಾವ ಒಂದು ಪ್ರಶ್ನೆಗಳಿಗೆ ಈ ಒಂದು ಜಾನ್ ಡಾಲ್ಟನ್ಸ್ ಅವರ ಥಿಯರಿ ಉತ್ತರ ನೀಡಲಿಲ್ಲ, ಅದನ್ನು ನಾವು ನೋಡ್ಕೊತ ಹೋಗಬೇಕಾಗ್ತದೆ. ಮೊದಲಾಗಿ ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಲಾ ಆಫ್ ಗ್ಯಾಸಿಯಸ್ ವಾಲ್ಯೂಮ್ಸ್. ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಲಾ ಆಫ್ ಗ್ಯಾಸಿಯಸ್ ವಾಲ್ಯೂಮ್ಸ್. ಎಕ್ಸಾಂಪಲ್, ದ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್, ಅದು ಏನು ಮಾಡ್ತಿದ್ದು? ಡಾಲ್ಟನ್ ಥಿಯರಿ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಇದಲ್ರಿ, ಅದನ್ನು ಪರ್ಫೆಕ್ಟಾಗಿ ವರ್ಕ್ ಮಾಡಿಸ್ತು. ಏನಿದೆ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್? ಫಾರ್ ಎಕ್ಸಾಂಪಲ್ C+O2 ಆರೋ ಮಾರ್ಕ್ CO2 ಅಂತ ಬರಿತೀವಿ. ಅಂದ್ರೆ ರಿಯಾಕ್ಟೆಂಟಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಸ್ಗಳಾಗಲಿ ಅಥವಾ ಮಾಲಿಕ್ಯೂಲ್ಸ್ಗಳಲ್ಲಿ ಅವೇನದಪ್ಪ ಪ್ರಾಡಕ್ಟ್ ಒಳಗಿರ್ತಕ್ಕಂಥ ಮಾಲಿಕ್ಯೂಲ್ಸ್ಗಳಿಗೆ ಈಕ್ವಲ್ ಅದಾವ ಅಂತ ನಾವು ಹೇಳ್ತೀವಿ. ಇದೇನಿದು? ಆಟಮ್ಗಳಿಗೆ ಅಥವಾ ಮಾಲಿಕ್ಯೂಲ್ಸ್ಗಳಿಗೆ ವರ್ಕ್ ಆಯಿತು. ಆದರೆ ಇಲ್ಲಿ ದಿಸ್ ಲಾ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಲಾ ಆಫ್ ಗ್ಯಾಸಿಯಸ್ ವಾಲ್ಯೂಮ್ಸ್ ಅಂತಂದರೆ ಎರಡು ಗ್ಯಾಸ್ಗಳು ಒಂದರ ಜೊತೆಗೆ ಇನ್ನೊಂದು ವರ್ತನೆ ಮಾಡುವಾಗ ಯಾವ ಥರ ವರ್ತನೆ ಮಾಡ್ತಾವ, ಅವುಗಳಲ್ಲಿ ಕಾಂಬಿನೇಷನ್ ಯಾವ ಥರ ಆಗ್ತದ, ಅದನ್ನು ಈ ಒಂದು ಡಾಲ್ಟನ್ಸ್ ಥಿಯರಿ ಏನು ಮಾಡೋಕ್ಕಾಗಲಿಲ್ಲಪ್ಪ? ಉತ್ತರಿಸಲು ಆಗಲಿಲ್ಲ ಅಥವಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ ಅಂತ ನಾವು ಹೇಳ್ತೀವಿ. ಎರಡನೇದಾಗಿ, ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ವೈ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫ್ರೆಂಟ್ ಮಾಸಸ್ ಆ್ಯಂಡ್ ಸೈಜಸ್. ಸಿನ್ಸ್ ಹೈಡ್ರೋಜನ್ ಈಸ್ ಹ್ಯಾವಿಂಗ್ ಅಟಮಿಕ್ ಮಾಸ್ 1 ಆರ್ ಅಟಮಿಕ್ ನಂಬರ್ 1, ಹೀಲಿಯಂ ಏನಾಗ್ತದಪ್ಪ 2 ಆಗ್ತದೆ, ಲಿಥಿಯಂ 3, ಬೆರಿಲಿಯಂ 4, ಬೋರಾನ್ 5, ಕಾರ್ಬನ್ 6, ಹೌದಾ, ನೈಟ್ರೋಜನ್ 7, ಈ ಥರ ಹಂಗೆ ಮುಂದಕ್ಕೆ ಹೋಗ್ತಾವೆ. ಇದೆಲ್ಲ ನಮಗೆ ಗೊತ್ತೈತಿ, ಯಾಕೆ ಈಗ ಕಲ್ತಿದ್ದೀವಿ ನಾವು. ಆದರೆ ಡಾಲ್ಟನ್ ಅವರ ಥಿಯರಿ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಂಗಿಲ್ಲ. ಅಂತಂದ್ರೆ ಯಾವುದೇ ಒಂದು ಆಟಮ್ ಅದಂತಂದ್ರೆ ಆಟಮ್ದು ಔಟರ್ ಮೋಸ್ಟ್ ಸೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ ಅದು ಹೆಂಗೆ ಹೇಳೋಕ್ಕಾಗತ್ತೆ ರೀ? ಯಾಕಂದ್ರೆ ಡಾಲ್ಟನ್ಸ್ ಥಿಯರಿಗಿಂತ ಮುಂಚೆ
ಎಲೆಕ್ಟ್ರಾನ್ ಇನ್ನೂ ಏನಾಗಿಲ್ಲಪ್ಪ ಡಿಸ್ಕವರ್ ಆಗಿಲ್ಲ. ಜೆ ಥಾಮ್ಸನ್ ಬರ್ತಾರೆ, ಎಲೆಕ್ಟ್ರಾನ್ ಡಿಸ್ಕವರ್ ಮಾಡ್ತಾರೆ. ನಂತರ ಯಾರು ಬರ್ತಾರೆ? ಚಾಡ್ವಿಕ್ ಬರ್ತಾರೆ. ನಂತರ ಬೋರ್ ಬರ್ತಾರೆ. ಹೀಗೆ 108 ಜನರು ಬರ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ? ಡಿಸ್ಕವರಿಗಳು ಮಾಡ್ತಾರೆ. ಆ ಡಿಸ್ಕವರಿಗಳನ್ನು ಅಡ್ವಾನ್ಸ್ ಆಗಿ ಹೇಳಂತಂದರೆ ಹೆಂಗೆ ಹೇಳೋಕ್ಕಾಗ್ತದೆ ರೀ? ಅದು ಕಷ್ಟ ಅಲ್ಲ. ಹಾಗಾಗಿನೇ ಇದೇನು ಮಾಡ್ತಂದ್ರೆ ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ವೈ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫ್ರೆಂಟ್ ಮಾಸಸ್, ಸೈಜಸ್ ಆ್ಯಂಡ್ ವೇಲೆನ್ಸೀಸ್ ಅಂತ ನಾವು ಹೇಳ್ತೀವಿ. ಹೌದಾ? ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ. ಮುಂದೆ ಬರೋದು ಯಾವುದು? ಇಟ್ ಫೇಲ್ ಟು ಎಕ್ಸ್ಪ್ಲೇನ್ ದ ನೇಚರ್ ಆಫ್ ಫೋರ್ಸ್ ದ್ಯಾಟ್ ಬೈಂಡ್ ಟುಗೆದರ್ ಆಟಮ್ಸ್ ಇನ್ ಅ ಮಾಲಿಕ್ಯೂಲ್. ಫಾರ್ ಎಕ್ಸಾಂಪಲ್ ನಿಮ್ಗೆ NaCl ಹೇಳಿದೆ. NaCl ಹೆಂಗೆ ಬೈಂಡ್ ಆಗೈತಿ? ಸೋಡಿಯಂ ಅದು ಸ್ಟೇಬಲ್ ಆಗಬೇಕು ಅಂತಂದ್ರೆ ಒಂದು ಎಲೆಕ್ಟ್ರಾನು ಕೊಡ್ತದ. ಕ್ಲೋರಿನ್ ಸ್ಟೇಬಲ್ ಆಗಬೇಕಂತಂದ್ರೆ ಒಂದು ಎಲೆಕ್ಟ್ರಾನು ತಗೊತದ. ಬೈ ಗಿವಿಂಗ್ ಎಲೆಕ್ಟ್ರಾನ್ ಸೋಡಿಯಂ ಬಿಕಮ್ಸ್ ಪಾಸಿಟಿವ್ ಅಯಾನ್ or cation. By taking electron, chlorine becomes negative ion or anion. Here the transfer of electron takes place. Therefore this is nothing but ionic bond ಅಂತ ನಾವು ಹೇಳ್ತೀವಿ. ಇದನ್ನ ನಾವೇನಂತೀವಪ್ಪ? ionic bond formation ಆಗ್ತದೆ. There is a ionic force, inter-ionic force of attraction which keeps NaCl stable. ಸೋಡಿಯಂ ಕ್ಲೋರೈಡ್ ಅನ್ನು ಸ್ಟೇಬಲ್ ಆಗಿ ಇಡೋದಕ್ಕೆ ಏನದ ಅಲ್ಲಿ? ಇಂಟರ್ ಅಯಾನಿಕ್ ಅಟ್ರಾಕ್ಷನ್ ಫೋರ್ಸ್ ಅದ ರೀ. ಅದು ಇದನ್ನು ಹಿಡ್ಕೊಂಡು ಕುಂದಿರ್ತದೆ. ಹಂಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ. ಯಾರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ? ನಮ್ಮ ಜಾನ್ ಡಾಲ್ಟನ್ ಅವರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ಅವರಿಗೆ ಅಯಾನುಗಳಾಗಲಿ ಅಥವಾ ಕಾಂಪೌಂಡ್ಸ್ಗಳ ಯಾವ ಥರ ಫಾರ್ಮೇಷನ್ ಆಗ್ತವೆ ಇನ್ನೂ ಗೊತ್ತಿರಲಿಲ್ಲ. ಮುಂದೆ ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ಹೌ ಆ್ಯಂಡ್ ವೈ atoms of different elements combine with each other to form compounds or molecules. For example, hydrogen is reacting with oxygen to form water. Then carbon is reacting with oxygen to form carbon monoxide, carbon dioxide, carbonate and so on. ಹೌದಾ? ಇವೆಲ್ಲ ಆಗ್ತವೆ. ಹೆಂಗೆ ಆಗ್ತವ? ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ. ಎಕ್ಸಾಂಪಲ್ ನಾನು H2O ಕೊಡ್ತೀನಿ. ಈಗ H2O ಅಂತಂದ್ರೆ ಹೈಡ್ರೋಜನ್, H2O ಬೇಡ, CH4 ಕೊಡ್ತೀನಿ. CH4 ಅಂದ್ರೆ ಏನಪ್ಪ? ಮೀಥೇನ್ ಗ್ಯಾಸ್. ಈ ಮೀಥೇನ್ ಗ್ಯಾಸ್ ಫಾರ್ಮೇಷನ್ ಆಗಬೇಕು ಅಂತಂದ್ರೆ ಕಾರ್ಬನ್ ಈಸ್ ಹ್ಯಾವಿಂಗ್ ಔಟರ್ ಮೋಸ್ಟ್ ವೇಲೆನ್ಸಿ 4. ಇನ್ನು 4 ಎಲೆಕ್ಟ್ರಾನ್ಸ್ ಬೇಕು. ಆ 4 ಎಲೆಕ್ಟ್ರಾನ್ಸ್ಗಳನ್ನು 4 ಹೈಡ್ರೋಜನ್ ಕಡೆಯಿಂದ ಅದು ತಗೊತದೆ ರೀ. 4 ಹೈಡ್ರೋಜನ್ ಕಡೆಯಿಂದ ತಗೊಂಡು ಏನಾಗ್ತದೆ ಅಂತಂದ್ರೆ ಇಲ್ಲಿ ಸ್ಟೇಬಲ್ ಆಗ್ತದೆ. ಕಾರ್ಬನ್ನು ಸ್ಟೇಬಲ್ ಆಗ್ತದೆ, ಆಮೇಲೆ ಹೈಡ್ರೋಜನ್ನು ಸ್ಟೇಬಲ್ ಆಗ್ತದೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ಬಾಂಡ್ ಫಾರ್ಮೇಷನ್ ಆಗ್ತದೆ ರೀ. ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತದೆ. ಯಾಕಂದ್ರೆ ಎಲೆಕ್ಟ್ರಾನ್ಸ್ಗಳಲ್ಲಿ ಏನದು? ಶೇರ್. ಅದು ಬೈ ಶೇರಿಂಗ್ ಎಲೆಕ್ಟ್ರಾನ್ಸ್ ದೇರ್ ವಿಲ್ ಬಿ ಕಾಂಪೌಂಡ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್. ದೇರ್ ಫೋರ್ ದಿಸ್ ಇಸ್ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಅಂತ ನಾವು ಹೇಳ್ತೀವಿ. ಇದನ್ನು ಯಾರು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ? ಯಾರಿಗಪ್ಪ? ಜಾನ್ ಡಾಲ್ಟನ್ ಅವರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ. ಈ ಥರ ಲಿಮಿಟೇಷನ್ಸ್ಗಳು ಬರ್ತವೆ. ಮುಂದೆ ಈ ಅಟಮಿಕ್ ಮಾಡೆಲ್ ಒಳಗೆ ಯಾರ್ಯಾರು ಬರ್ತಾರೆ? ಜೆ ಥಾಮ್ಸನ್, ಆಮೇಲೆ ಅವರ ಏನಂತಾರೆ ಕಲೀಗ್ಸ್ ಅಂತ ಕರಿತೀವಲ್ರಿ ನಾವು, ಅವರೆಲ್ಲ ಬರ್ತಾರೆ. ಒಂದೊಂದಾಗಿ ಏನು ಮಾಡ್ತಾರೆ? ಅವರು ಒಂದೊಂದು ಡಿಸ್ಕವರಿ ಮಾಡ್ಕೊತ ಹೋಗ್ತಾರೆ. ಅದನ್ನು ನಾವು ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.